ನಮಸ್ಕಾರ. ಇವತ್ತಿನ ವಿಷಯ 75ರ ಮೇಲಿನ ಹಿರಿಯ ನಾಗರಿಕರಿಗೆ ಸಂಪೂರ್ಣ ಆದಾಯ ತೆರಿಗೆ ವಿನಾಯಿತಿ. 2 ಕ್ವಶನ್ ಮಾರ್ಕ್ ಹಾಕಿದ್ದೇನೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಕಳೆದ ಕೆಲವು ದಿನಗಳಿಂದ ನಮಗೆ ಇಮೇಲ್ ಬರ್ತಾ ಇದೆ, ವಾಟ್ಸಪ್ ಮೆಸೇಜ್ಗಳು ಬರ್ತಾ ಇದ್ದಾವೆ ಮತ್ತು ನಮ್ಮ ಚಾಟ್ ಬಾಕ್ಸ್ನಲ್ಲಿ ಬಹಳಷ್ಟು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಬಹಳಷ್ಟು ಅಂತಂದ್ರೆ 50ರಿಂದ 100. 75 ವರ್ಷ ಮೇಲಿನವರು ಇದೀಗ 75th ಇಯರ್ ಆಫ್ ಇಂಡಿಪೆಂಡೆನ್ಸ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅಂತ ಸರ್ಕಾರದವರು ಒಂದಷ್ಟು ಆದೇಶವನ್ನು ಕೊಟ್ಟಿದ್ದಾರೆ. ಅದರ ಮೇಲೆ ಅವರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ನ ಫೈಲು ಕೂಡ ಮಾಡಬೇಕಾಗಿಲ್ಲ. ಅಷ್ಟೇ ಅಲ್ಲ, ಬ್ಯಾಂಕಿಗೆ ಒಂದು 88A ಅಂತ ಅಪ್ಲಿಕೇಶನ್ ಅನ್ನು ಕೊಟ್ಟರೆ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗುತ್ತೆ, ಮತ್ತೆ ಇನ್ಕಮ್ ಟ್ಯಾಕ್ಸ್ ಅನ್ನು ಫೈಲ್ ಮಾಡುವ ಹಾಗೂ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಇದು ಒಂದು ಫೇಕ್ ನ್ಯೂಸ್. ವಾಟ್ಸಪ್ ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಅವರು ಇದರ ಬಗ್ಗೆ ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ, ಮತ್ತೆ ಎಲ್ಲ ಮನೆಗಳಿಗೂ ಕರ್ನಾಟಕದಲ್ಲಿ ಇದನ್ನು ಕಳಿಸ್ಕೊಡಿ. ಯಾಕಂದ್ರೆ ಎಲ್ಲರಿಗೂ ಇದರ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ ಇದೆ. ಹಾಗೂ ಪ್ರತಿ ಮನೆಯಲ್ಲೂ ಕೂಡ ಸೀನಿಯರ್ ಸಿಟಿಸನ್ಸ್ ಇರ್ಬೋದು, 75 ವರ್ಷ ಮೇಲಿನವರು, ಅವರು ಕೂಡ ಈ ವಿಡಿಯೋನ ನೋಡಿರ್ಬೋದು, ಅವರು ಕೂಡ ಒಂದಷ್ಟು ಗೊಂದಲದಲ್ಲಿರ್ಬೋದು. ಆದ್ದರಿಂದ ಈ ವಿಡಿಯೋನ ವೈರಲ್ ಮಾಡುವಂತಹದ್ದು ನಮ್ಮ ಒಂದು ಕರ್ತವ್ಯ. ನೀವು ನಮ್ಮ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋನ ದಯವಿಟ್ಟು ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿ ಮತ್ತು ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಾಟ್ಸಪ್ ಮೀಡಿಯಾದಲ್ಲಿ ಮತ್ತು ಇತರ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ರಾಂಗ್ ಮೆಸೇಜ್ ಸರ್ಕ್ಯುಲೇಟ್ ಆಗ್ತಾ ಇದೆ. 75 ವರ್ಷ ಆಯಿತು ಭಾರತಕ್ಕೆ, ಆದ್ದರಿಂದ 75 ವರ್ಷ ಮೇಲಿನವರು ಇನ್ನು ಮುಂದೆ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ. ಬಹಳಷ್ಟು ಸೀನಿಯರ್ ಸಿಟಿಸನ್ಸ್ ಈ ಸಂದರ್ಭದಲ್ಲಿ ಈ ಫೇಕ್ ಮೆಸೇಜ್ ಅನ್ನು ನೋಡಿ ಸಂತೋಷ ಪಟ್ಟಿರಬಹುದು. ಯಾಕಂದ್ರೆ ಅವರಿಗೆ ಒಂದಷ್ಟು ಇಂಟ್ರೆಸ್ಟ್ ಇನ್ಕಮ್ ಇರ್ಬೋದು, ರೆಂಟಲ್ ಇನ್ಕಮ್ ಇರ್ಬೋದು. ನಾನು ನಾಳೆಯಿಂದ ಟ್ಯಾಕ್ಸ್ ಕಟ್ಟಲಿಕ್ಕೆ ನೆಸೆಸಿಟಿ ಇಲ್ಲ. ಇದು ನಿಜವಾದ ಫ್ಯಾಕ್ಟ್ ಅಲ್ಲ. ಹೇಗೆ ಸೋಷಿಯಲ್ ಮೀಡಿಯಾಗಳನ್ನು ಜನರು ಮಿಸ್ಗೈಡ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ. ಈಗ ನಾನು ವಿಡಿಯೋದಲ್ಲಿ ಸಂಪೂರ್ಣ ಡೀಟೇಲ್ಸ್ ಕೊಡ್ತಾ ಇದ್ದೇನೆ. ಈ ನ್ಯೂಸಿನ ಬಗೆಗೆ ಯಾವುದು ಸರಿ, ಯಾವುದು ತಪ್ಪು. ಡೂ ಸೀನಿಯರ್ ಸಿಟಿಸನ್ಸ್ ಗೆಟ್ ಟ್ಯಾಕ್ಸ್ ರಿಲೀಫ್? ಮೊದಲ ಪ್ರಶ್ನೆ ಅಂದರೆ ಹಿರಿಯ ನಾಗರಿಕರು ಟ್ಯಾಕ್ಸ್ ರಿಲೀಫು ಸಿಗುತ್ತಾ? ಸೆಕ್ಷನ್ 194P ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಪ್ರಕಾರ 75 ವರ್ಷ ಮೇಲಿನವರು ಅಂಡರ್ ಸ್ಪೆಸಿಫಿಕ್ ಕಂಡೀಷನ್ಸ್ ಅವರು ಇನ್ಕಮ್ ಟ್ಯಾಕ್ಸ್ ನ ಫೈಲ್ ಮಾಡಬೇಕಾಗ್ತದೆ, ಇಫೆಕ್ಟಿವ್ ಫ್ರಮ್ 2021. ಸೆಕ್ಷನ್ 194P ಆಫ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಸ್ಪೆಸಿಫಿಕ್ ಆಗಿ ಹೇಳುತ್ತೆ 75 ವರ್ಷ ಮೇಲಿನ ಸೀನಿಯರ್ ಸಿಟಿಸನ್ಸ್ ಕೆಲವು ಕಂಡೀಷನ್ಗಳಿದ್ರೆ ಅವರು ಇನ್ಕಮ್ ಟ್ಯಾಕ್ಸ್ ನ ಫೈಲ್ ಮಾಡುವಂತ ನೆಸೆಸಿಟಿ ಇಲ್ಲ ಏಪ್ರಿಲ್ 1, 2021. ಇದೇನು ಕಂಡೀಷನ್ಗಳು? ಮೊದಲನೇದಾಗಿ ಅವರಿಗೆ 75 ವರ್ಷಕ್ಕಿಂತ ಮೇಲಾಗಿರ್ಬೇಕು, ಭಾರತದ ರೆಸಿಡೆಂಟ್ ಆಗಿರ್ಬೇಕು, 75 ವರ್ಷ ಫೈನಾನ್ಷಿಯಲ್ ಇಯರ್ ಅಲ್ಲಿ ಕ್ರಾಸ್ ಆಗಿರ್ಬೇಕು. ಎರಡನೇದು, ಈ ಸೀನಿಯರ್ ಸಿಟಿಸನ್ಸ್ಗೆ ಅವರ ಇನ್ಕಮ್ ಕೇವಲ ಪೆನ್ಷನ್ ಇಂದ ಬರ್ತಾ ಇರಬೇಕು ಮತ್ತು ಅದರ ಇಂಟ್ರೆಸ್ಟ್ ಇಂದ ಬರ್ತಾ ಇರಬೇಕು ಮತ್ತು ಆ 2 ಅಕೌಂಟ್ಗಳು ಅದೇ ಬ್ಯಾಂಕ್ ನಲ್ಲಿ ಇರಬೇಕು, ಬೇರೆ ಬ್ಯಾಂಕ್ ನಲ್ಲ. ಮತ್ತೆ ನೋ ಅದರ್ ಸೋರ್ಸ್ ಆಫ್ ಇನ್ಕಮ್ ಮಸ್ಟ್ ಎಕ್ಸಿಸ್ಟ್. ಮೂರನೇದು, ಯಾವ ಬ್ಯಾಂಕಿನಲ್ಲಿ ಪೆನ್ಷನ್ ಮತ್ತು ಇಂಟ್ರೆಸ್ಟ್ ಇನ್ಕಮ್ ಇದೆಯೋ ಅಂದ್ರೆ ಅದು ಗವರ್ಮೆಂಟ್ ನೋಟಿಫೈಡ್ ಸ್ಪೆಸಿಫೈಡ್ ಬ್ಯಾಂಕ್ ಆಗಿರಬೇಕು. ಸಾಮಾನ್ಯವಾಗಿ PSU ಬ್ಯಾಂಕ್, ಪ್ರೈವೇಟ್ ಬ್ಯಾಂಕ್ಗಳು ಸ್ಪೆಸಿಫೈಡ್ ಬ್ಯಾಂಕ್. ನಾಲ್ಕನೇದು, ಸೀನಿಯರ್ ಸಿಟಿಸನ್ಸ್ ಅವರು ಒಂದು ಡಿಕ್ಲರೇಷನ್ ಕೊಡಬೇಕಾಗುತ್ತೆ ಬ್ಯಾಂಕಿಗೆ. ಮತ್ತೆ ಅದಾದ್ಮೇಲೆ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ ಟ್ಯಾಕ್ಸಬಲ್ ಇನ್ಕಮ್ ಮತ್ತು ಡಿಡಕ್ಟ್ TDS ಅಕಾರ್ಡಿಂಗ್ಲಿ. ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ವಿನಾಯಿತಿ ಇಲ್ಲ, ಕೇವಲ ಇನ್ಕಮ್ ಟ್ಯಾಕ್ಸ್ ಫೈಲಿಂಗಿಗೆ ವಿನಾಯಿತಿ ಇದೆ. ಐದನೇದು, ಒಮ್ಮೆ ಬ್ಯಾಂಕ್ ಏನಾದರೂ ನಿಮ್ಮ ಟ್ಯಾಕ್ಸಬಲ್ ಇನ್ಕಮ್ ಅನ್ನ ಡಿಡಕ್ಟ್ ಮಾಡ್ತಾರೆ ಅಂತಂದ್ರೆ ಆ ಸೀನಿಯರ್ ಸಿಟಿಸನ್ ಮುಂದಿನ ದಿನಗಳಲ್ಲಿ ಟ್ಯಾಕ್ಸ್ ಫೈಲ್ ಮಾಡುವಂತ ಅಗತ್ಯತೆ ಇಲ್ಲ. ಮುಂದಿನ ಪ್ರಶ್ನೆ, ಹೂ ಕ್ವಾಲಿಫೈಸ್ ಆಸ್ ಅ ಸೀನಿಯರ್ ಸಿಟಿಸನ್? ಇನ್ಕಮ್ ಟ್ಯಾಕ್ಸ್ ಪರ್ಪಸಸ್ಗೆ 60ರಿಂದ 79 ವರ್ಷ ವಯಸ್ಸಾದವರಿಗೆ ಆ ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಇಯರ್ ನಲ್ಲಿ ಅವರಿಗೆ ನಾವು ಸೀನಿಯರ್ ಸಿಟಿಸನ್ ಅಂತ ಕರಿತೇವೆ.
ಮತ್ತು ಸೂಪರ್ ಸೀನಿಯರ್ ಸಿಟಿಸನ್ ಅಂತಂದ್ರೆ 80 ವರ್ಷದ ಮೇಲಾಗಿರ್ಬೇಕು. ಸೂಪರ್ ಸೀನಿಯರ್ ಸಿಟಿಸನ್ಸ್ ಅಂದ್ರೆ 80 ವರ್ಷ ಮೇಲ್ನವರು, ರೆಸಿಡೆಂಟ್ ಇಂಡಿಯನ್ಸ್, ಅವರು 5 ಲಕ್ಷದವರೆಗೂ ಆನ್ಯುವಲ್ ಟೋಟಲ್ ಇನ್ಕಮ್ ಇದ್ರೆ ಯಾವ ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗಿಲ್ಲ. ಅದಲ್ಲದೆ ಒಂದಷ್ಟು ಮಿಸ್ಇನ್ಫಾರ್ಮೇಶನ್ ನಡೀತಾ ಇದೆ ಎಲ್ಲಾ ಜಾಗದಲ್ಲಿ. ಕಾಮನ್ ಫ್ರಾಡ್ ಹ್ಯಾಪನಿಂಗ್ ವಿತ್ ದ ಸೀನಿಯರ್ ಸಿಟಿಸನ್ಸ್. ನಿನ್ನೆ ಯಾವುದೋ ಮದುವೆಗೆ ಹೋಗಿದ್ದೆ, ಕನಿಷ್ಠ ಪಕ್ಷ 10 ಜನ ಬಂದು ಕೇಳಿದ್ರು, ನಮ್ಮ ಸುಧಾಮೂರ್ತಿಯವರು, ನಾರಾಯಣ ಮೂರ್ತಿಯವರು ಮತ್ತು ಮುಖೇಶ್ ಅಂಬಾನಿಯವರು ಅದೇನೋ 22,000 ರೂಪಾಯಿ ಹಾಕ್ಬಿಟ್ರೆ ಮುಂದಿನ ದಿನಗಳಲ್ಲಿ 1 ಲಕ್ಷ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ನಿಜ. ನೀವು ಕೂಡ ಈ ವಿಡಿಯೋನ ನೋಡಿರ್ಬೋದು. ಆ ಸೆಲೆಬ್ರಿಟೀಸು ಅದನ್ನ ಅಲ್ಲಗಳೆದಿದ್ದಾರೆ. ಅಲ್ಲಗಳೆದ ವಿಡಿಯೋನ ಬಹಳ ಜನ ನೋಡಿಲ್ಲ. ವೈರಲ್ ಆಗ್ತಾ ಇರುವಂತಹದ್ದು ಈ ತರದ ಫೇಕ್ ವಿಡಿಯೋಗಳು. ಆದ್ದರಿಂದ ಇವತ್ತು ಯಾವ ಸ್ಕ್ಯಾಮ್ಗಳು ಸೀನಿಯರ್ ಸಿಟಿಸನ್ಸ್ಗೆ ಆಗುತ್ತೆ ಅಂತ ಒಂದು ಸಣ್ಣ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ದಯವಿಟ್ಟು ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. 1, ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್. 2, ವಾಟ್ಸಪ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ಸ್ಕ್ಯಾಮ್. 3, ಟೆಲಿಕಾಂ ಆಪರೇಟರ್ KYC ಸ್ಕ್ಯಾಮ್. 4, ಬ್ಯಾಂಕ್ KYC ಅಪ್ಡೇಷನ್ ಸ್ಕ್ಯಾಮ್. 5, ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಸ್ಕ್ಯಾಮ್. 6, ಎಲೆಕ್ಟ್ರಿಸಿಟಿ ಬಿಲ್ ಡ್ಯೂ ಸ್ಕ್ಯಾಮ್. 7, ಸೆಲೆಬ್ರಿಟಿ ಅಡ್ವೈಸಿಂಗ್ ಟು ಇನ್ವೆಸ್ಟ್ ಇನ್ ಎ ಪರ್ಟಿಕ್ಯುಲರ್ ಸ್ಟಾಕ್ ಎಕ್ಸೆಟ್ರಾ. ಇದರ ಬಗ್ಗೆ ನಾವು ಹಿಂದಿನ ದಿನಗಳಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೇವೆ. ಆದರೆ ಖೇದದ ವಿಚಾರ ಏನು ಅಂತಂದ್ರೆ ಜನ ಇದನ್ನು ವೈರಲ್ ಮಾಡೋದಿಲ್ಲ. ಕನಿಷ್ಠ ಪಕ್ಷ ನನ್ನ ಪ್ರಕಾರ ಕರ್ನಾಟಕದಲ್ಲಿ ಒಂದು 5-10 ಲಕ್ಷ ಮನೆಗಳಿಗೆ ಈ ವಿಡಿಯೋ ಹೋಗುತ್ತೆ ಅಂತಂದ್ರೆ ಒಂದಷ್ಟು ಮೋಸದ ಪ್ರಮಾಣ ಕಮ್ಮಿ ಆಗ್ಬೋದು ಮುಂದಿನ ದಿನಗಳಲ್ಲಿ. ಆದ್ದರಿಂದ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ಇವತ್ತಿನ ವಿಡಿಯೋನ ದಯವಿಟ್ಟು ಕನಿಷ್ಠ ಪಕ್ಷ 50 ಜನಕ್ಕಾದ್ರೂ ಫಾರ್ವರ್ಡ್ ಮಾಡಿ. ನಾವು ಹಿಂದಿನ ದಿನಗಳಲ್ಲಿ ಮಾಡಿದ ವಿಡಿಯೋದ ಥಂಬ್ನೇಲ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. 70 ಲಕ್ಷ ಮೋಸ. ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ವಾಟ್ಸಪ್ ಗ್ರೂಪ್ ನಿಂದ 36.5 ಲಕ್ಷ ಮೋಸ. ದಯವಿಟ್ಟು ಫಾರ್ವರ್ಡ್ ಮಾಡಿ. ಬಿವೇರ್ ಆಫ್ ದಿಸ್ ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಫ್ರಾಡ್, ಯು ಮೇ ಲೂಸ್ ಮನಿ. ನಾವು ಗಮನಿಸದ ಹಾಗೆ ಈ ತರದ ಸ್ಕ್ಯಾಮ್ ನಲ್ಲಿ ಸಿಲುಕಿಕೊಳ್ಳುವವರು ಸೀನಿಯರ್ ಸಿಟಿಸನ್ಸ್. ಯಾಕಂತಂದ್ರೆ ಬಹಳ ಇನ್ನೋಸೆಂಟ್ ಇರ್ತಾರೆ, ಲೆಸ್ ಟೇಕ್ ಸಾವಿ ಕೂಡ ಇರ್ತಾರೆ. ಆದರೆ ನಾನ್ ಸೀನಿಯರ್ ಸಿಟಿಸನ್ಸ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಇಂತಹ ಮೋಸಗಳಿಗೆ ಸಿಲುಕಿ ಹಾಕಿಕೊಳ್ತಾ ಇದ್ದಾರೆ ಆನ್ ಎ ಡೈಲಿ ಬೇಸಿಸ್. ನಾನು ಆಗಲೇ ಹೇಳಿದ ಹಾಗೆ ಇದು ನಮ್ಮ ಕರ್ತವ್ಯ. ಆದಷ್ಟು ಮನೆಗಳಿಗೆ ಈ ವಿಚಾರ ತಲುಪಬೇಕು. ಮುಂದಿನ ದಿನಗಳಲ್ಲಿ ಅವರು ಹಾರ್ಡ್ ಅರ್ನ್ ಮನಿ ಏನಿದೆ ಅದು ಸೇಫ್ ಆಗಿರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಮುಂದಿನ ದಿನಗಳಲ್ಲಿ ಈ ತರದ ಸ್ಕ್ಯಾಮ್ಗಳು ಬಂದಾಗ ನಾವು ನಮ್ಮನ್ನು ಬಚಾವ್ ಮಾಡಿಕೊಳ್ಳುವುದು ಹೇಗೆ? ಮೊದಲನೇದಾಗಿ ಯಾವುದಾದ್ರೂ ವಾಟ್ಸಪ್, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ನಲ್ಲಿ ಏನಾದರೂ ಇಂತಹ ಇನ್ಫಾರ್ಮೇಶನ್ ಬಂದ್ರೆ ದಯವಿಟ್ಟು ಅದರ ಬಗ್ಗೆ ಗೂಗಲ್ ಮಾಡಿ. ಮತ್ತೆ ಆದಷ್ಟು ಯಂಗ್ಸ್ಟರ್ಸ್ ಹತ್ರ ಕೇಳಿ. ನಾನು ಮಾತಾಡ್ತಾ ಇರೋದು ಸೀನಿಯರ್ ಸಿಟಿಸನ್ ಬಗ್ಗೆ. ಮತ್ತೆ ನೀವೇನಾದರೂ ಟೆಕ್ ಸಾವಿ ಅಲ್ಲದೆ ಇದ್ದರೆ, ನಿಮಗೆ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ, ಕನ್ಫ್ಯೂಷನ್ ಇದೆ ಅಂತಂದ್ರೆ ದಯವಿಟ್ಟು ಅಂತಹ ಮೆಸೇಜ್ಗಳನ್ನು ಸಂಪೂರ್ಣವಾಗಿ ಇಗ್ನೋರ್ ಮಾಡಿ ಏನೂ ಆಕ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ. ಇಂತಹ ಸೈಬರ್ ಮೋಸಗಾರರು ಕಾಯ್ತಾ ಇರ್ತಾರೆ. ಯಾರಾದ್ರೂ ನಾವು ಕೊಡುವಂತಹ ಫ್ಯಾಬ್ಯುಲಸ್ ಆಫರ್ಗಳಿಗೆ ಟೆಂಪ್ಟೇಷನ್ ಅನ್ನು ತೋರಿಸ್ತಾರ, ಮತ್ತೆ ಕ್ಲಿಕ್ ಮಾಡ್ತಾರ. ಆಮೇಲೆ ನಿಮ್ಮ ಮೊಬೈಲ್ ಅನ್ನು ಅವರ ಹತೋಟಿಗೆ ತಗೊಂಡು ನಿಮ್ಮ ಬ್ಯಾಂಕಿನಲ್ಲಿದ್ದ ಹಣವನ್ನು ಸಂಪೂರ್ಣವಾಗಿ ಖಾಲಿ ಮಾಡ್ತಾರೆ. ಕನ್ನಡಿಗರು ಮತ್ತು ಭಾರತೀಯರಿಗೆ ಯಾರಿಗೂ ಕೂಡ ಈ ತರದ ಮೋಸ ಆಗಬಾರ್ದು ಅನ್ನುವಂಥದ್ದು ನಿಮ್ಮ ಉದ್ದೇಶ ಅಂತಾದ್ರೆ ನೀವು ಇವತ್ತು ನಮ್ಮ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ ಐ ವಿಲ್ ಫಾರ್ವರ್ಡ್ ಅಂತ ಹೇಳಿ ಇತರರಿಗೆ ಫಾರ್ವರ್ಡ್ ಮಾಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ಕಾಂಟ್ಯಾಕ್ಟ್ಸ್. ಯಾಕಂದ್ರೆ ಅವರೂ ಕೂಡ ಪ್ರತಿ ಮನೆಗಳಿಗೂ ತಲುಪಿದ್ರೆ ಪ್ರತಿಯೊಬ್ಬ ಸೀನಿಯರ್ ಸಿಟಿಸನ್ಸ್ ಮತ್ತು ಸೂಪರ್ ಸೀನಿಯರ್ ಸಿಟಿಸನ್ಸ್ ಕೇರ್ಫುಲ್ ಆಗ್ತಾರೆ ಅಂತಂದ್ರೆ ಇಂತಹ ಮೋಸದ ಜಾಲಗಳು ನೆಗೆಟ್ ಆಗ್ತವೆ. ಮತ್ತು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಹಣವನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೋಬಹುದು, ನಮ್ಮ ಕಂಟ್ರೋಲ್ ಇಟ್ಕೋಬಹುದು ಮತ್ತು ನಮ್ಮ ಹಾರ್ಡ್ ಅರ್ನ್ ಮನಿ ಸೋರಿ ಹೋಗೋದಿಲ್ಲ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಚೆನ್ನಾಗಿದೆ ಅಂತಂದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ನಮಸ್ಕಾರ.